ಸರ್ ನಮಸ್ತೆ. ನನ್ನ ಹೆಸರು ರವಿ ಅಂತ. ಇದು ನಾನು ಸರ್ ಸುಬಾರಿ ಅಂತ ಹಾಕಿರೋದು. ಬನ್ನಿ ಇವರೇ. ಇದು ಸರ್ ನಾನು ಸುಬಾರಿ ಅಂತ ಹಾಕಿರೋದು ಗಿಡನ ಇದು. ಸರ್ ಫಸ್ಟ್ ಕೊಯ್ಲಲ್ಲೇ ನಾನು 1 ಟನ್ ಕುಯ್ದಿದ್ದೀನಿ. ಸೆಕೆಂಡ್ ಕೊಯ್ಲಲ್ಲಿ 1 ಟನ್ ಕುಯ್ದಿದ್ದೀನಿ. ಮೂರನೇ ಕೊಯ್ಲಲ್ಲಿ 1.25 ಟನ್ ಕುಯ್ದಿದ್ದೀನಿ. 4ನೇ ಕೊಯ್ಲು ಮಾತ್ರ 7 ಕ್ವಿಂಟಲ್ ಕುಯ್ದಿದ್ದೀನಿ. ಒಟ್ಟು ನಾನು ಹೆಚ್ಚು ಕಮ್ಮಿ ಸರ್ 4 ಟನ್ ಕುಯ್ದಿದ್ದೀನಿ. ಅಂದರೆ 45 ಕ್ವಿಂಟಲ್ಲು. ಇನ್ನೂ ಮ್ಯಾಕ್ಸಿಮಮ್ ಇನ್ನೂ ಒಂದು 5 ಟನ್ ಕುಯ್ಬೋದು ಸರ್. ಇದು ತುಂಬ ನೋಡಿ ಸರ್. ಎಷ್ಟು ಸಾವಿರ ಗಿಡ ಹಾಕಿದ್ದೀರಾ ಸರ್? ನಾನೀಗ 6,000 ಗಿಡ ಹಾಕಿದ್ದೀನಿ. 6,000 ಗಿಡ ಹಾಕಿದ್ದೀನಿ ಸರ್. ಓಕೆ. ಈಗ ವೈರಸ್ ವಿಚಾರಕ್ಕೆ ಬಂದರೆ ವೈರಸ್ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ವೈರಸ್ ಬರ್ದಿದ್ರೆ ಸರ್ ನೋಡ್ಬೋದು ನೀವು ಅಲ್ಲಿ KGF ಅಂತ ಹಾಕವ್ರೆ. ಸೊ ಅದು ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ತುಂಬ ವೈರಸ್ ಇದೆ, ಬೂದಿ ರೋಗ ಎಲ್ಲ ಇದೆ. ಇದು ಜಾಸ್ತಿ ವೈರಸ್ ಅಟ್ಯಾಕ್ ಆಗಲ್ಲ ಸರ್ ಇದಕ್ಕೆ. ಆಮೇಲೆ ಕುಡಿಗಳು ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಯಿ ನೋಡ್ಬೋದು ನೀವೇ, ಮೇ ಬಿ ಗ್ರೀನ್ ಇದೆ, ಗಟ್ಟಿ ಇದೆ, ಇಳುವರಿ ಚೆನ್ನಾಗಿದೆ. ಯಾವ ಮಾರ್ಕೆಟ್ಗೆ ಹಾಕ್ತೀರಾ? ಹೆಬ್ಬಳ್ಳಿಗೆ ಹಾಕ್ತಿದ್ದೀನಿ ನಾನು. ಚೆನ್ನಾಗೈತೆ ಇದು. ಎಲ್ಲ ರೈತರು ಆರಾಮಾಗಿ ಹೊಸಬ್ರಾದ್ರೂ ಮಾಡ್ಬೋದು. ಇದು ಕನ್ಫ್ಯೂಸ್ ಇಲ್ಲ, ಮಾಡ್ಬೋದು. ಗಿಡ ಹೊಡೆತ ಎಲ್ಲ ಹೆಂಗಿದೆ ಸರ್ ಇದು? ಸರ್ ಹೊಡೆತ ಅಂದ್ರೆ ಇದು ಸೀರ್ಲು ಕಡೆಂಗೆ ಹಿಂಗೆ ಬರಲ್ಲ. ಯು ಛತ್ರಿ ತರ ಯು ಶೇಪಲ್ಲಿ ಬರುತ್ತೆ. ಚೊಟ್ಟುಗಳೆಲ್ಲ ಈಗಲೂ ಹೆಂಗಿದೆ ತೋರಿಸಿ ಒಂಚೂರು. ಚೊಟ್ಟುಗಳು ತೋರಿಸಿ ನೋಡಿ ಸರ್ ಇಲ್ಲಿ. ನೋಡಿ 4 ಕೊಯ್ಲು ಆಗಿದೆ. 4 ಕೊಯ್ಲು ಆಗೈತೆ. ಆದ್ರೂ ತುಂಬಾ ಸರ್ ದಿನ ಜಾಸ್ತಿ ಆಗ್ತಿತ್ತು ಹೊರತು ಕಡಿಮೆ ಅಂತೂ ಆಯ್ತು. ಅಕ್ಕಪಕ್ಕದಲ್ಲೆಲ್ಲ ಬೆಳೆದಿರೋದೆಲ್ಲ ಹೆಂಗಿದೆ ಸರ್ ಅದು? ಸರ್ ಅವ್ರಿಗೆಲ್ಲ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ, ಸುಬಾರಿ ಚೆನ್ನಾಗೈತೆ ಸರ್. ಅಲ್ಲಿ ಭೈರವಿ KGF ಎಲ್ಲ ಹಾಕವ್ರೆ. ಅವಕ್ಕೋಸ್ಕೊಂಡ್ರೆ ಕಲರು ಶೈನಿಂಗು ಅಲ್ಲೆಲ್ಲ ಪರವಾಗಿಲ್ಲ. ನೆಕ್ಸ್ಟ್ ವರ್ಷ ನೀವು ಇದನ್ನ ಹಾಕ್ತೀರಾ ಸರ್? ಸರ್ 200% ಅದರಲ್ಲಿ ಮಾತಾಡೋಂಗಿಲ್ಲ. ಓಕೆ ಸರ್. ಈಗ ನಿಮ್ಮ ಹೊಲದ ಪಕ್ಕದಲ್ಲಿ ಅವರು ಬೆಳೆದಿದ್ದಾರೆ, ಈ ಒಂದು ಗಿಡ ನೋಡಿದ್ದಾರೆ, ಅವರ ಅಭಿಪ್ರಾಯನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಗೌತಮ್ ಅಂತೇಳಿ. ನಾವು ಪ್ರಗತಿಪರ ರೈತರು. ಓಕೆ. ನಿಮ್ಮ ಯಾವ ಊರು ನಿಮ್ಮದು? ನಮ್ಮದು ಇಲ್ಲೇ ಪಕ್ಕ ಅಂಪಾಪುರ ಪಕ್ಕ ಸನ್ನೇಶಪುರ. ಓಕೆ. ನೀವು ಯಾವ್ದು ಹಾಕಿ? ಭೈರವಿ ಹಾಕಿದ್ದೀನಿ. ಬಟ್ ಅದು ಭೈರವಿ ಗಿಡ ಚೆನ್ನಾಗಿದೆ, ಬಟ್ ಅದು ಇಷ್ಟು ಇಳುವರಿ ಕೊಟ್ಟಿಲ್ಲ ಗಿಡ. ಓಕೆ. ಗಿಡ ನೋಡಿದ್ಮೇಲೆ ನೆಕ್ಸ್ಟ್ ನಾನು ಮುಂದಕ್ಕೆ ಇದನ್ನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಏನು ನೋಡಿದ್ರೆ ಸರ್, ನಿಮ್ಮೊಂದು ಬೇರೆ ತಳಿನೂ ಹಾಕಿದೆ ನಿಮ್ಮ ಹೊಲದಲ್ಲೇ. ಈಗ ನಮ್ಮದು ಮೈಕೋ ಕಂಪ್ನಿ ಸುಬಾರಿ ನೋಡ್ತಿದ್ದಾರೆ ಪಕ್ಕದ ಹೊಲದಲ್ಲೇ. ಏನು ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದ್ರಲ್ಲಿ? ಅದೇ ಸರ್, ಚೆನ್ನಾಗಿ ಹೂ ತೊಟ್ಟು ಚೆನ್ನಾಗಿ ಕಚ್ಚಿದೆ. ಓಕೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಹೈಟು ಇದೆ. ಅದು ಭೈರವಿ ಬಂದು ಹೈಟ್ ಬಂದಿಲ್ಲ. ಆಮೇಲೆ ಅಷ್ಟು ಕ್ವಾಲಿಟಿ ಇಲ್ಲ, ಎಲ್ಲ ಬಿಳಿ ಕಾಯಿ ಆಯ್ತವೆ. ಇದು ತುಂಬಾ ಚೆನ್ನಾಗಿ ಕಚ್ಚಿದೆ. ಕಾಯಿ ಗ್ರೀನ್ ಇದೆಯಾ? ಅದು ಗ್ರೀನ್ ಇಲ್ಲ ಸರ್, ಇದು ತುಂಬಾ ಗ್ರೀನ್ ಇದೆ. ನಿಮ್ಮ ಸುಬಾರಿ ಗ್ರೀನ್ ಇದೆ, ಭೈರವಿ ಅಷ್ಟು ಗ್ರೀನ್ ಇಲ್ಲ. ಓಕೆ. ಮತ್ತೆ ಇಳುವರಿನೂ ಇಲ್ಲ, ಹೂನು ಕಚ್ತಾ ಇಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ ಸುಬಾರಿ. ಓಕೆ. ಬೇರೆ ರೈತರೆಲ್ಲ ನೋಡ್ತಾ ಇರ್ತಾರೆ, ಪ್ರಗತಿಪರ ರೈತರು ನಿಮ್ಮ ಥರನೇ. ಹೌದು. ಅಂಥವ್ರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನು ನೋಡಿ ಈ ಒಂದು ತಳಿ ಬಗ್ಗೆ? ತುಂಬಾ ಚೆನ್ನಾಗಿದೆ ತಳಿ, ತುಂಬಾ ಚೆನ್ನಾಗಿ ಕಚ್ಚಿದೆ. ಹೂವು ಹಣ್ಣು ತುಂಬಾ ಚೆನ್ನಾಗಿ ಕಚ್ಚಿದೆ. ಓಕೆ. ಮಿನಿಮಮ್ ಒಂದು ಗಿಡದಲ್ಲಿ ಇಲ್ಲಾಂದ್ರೆ ಒಂದು 10 kg ಅಷ್ಟು ಕಾಯಿ ಸಿಗ್ಬೋದು ನೆಕ್ಸ್ಟ್ ಒಂದ್ಸಲಿ ಕೂದ್ರೆ. 10 kg. ಹೌದು. ತುಂಬಾ ಚೆನ್ನಾಗಿದೆ ನೋಡಿ. ಇದು ತುಂಬಾ ಇದೊಂದ್ಸಲ ಆಲ್ರೆಡಿ ಭೈರವಿ ಬಿಟ್ಬಿಟ್ಟು ನೆಕ್ಸ್ಟ್ ಇದು ಹಾಕದ ಅನ್ಕೊಂಡಿದ್ದೀನಿ. ಈಗ ಒಂದು ಭೈರವಿ 10,000 ಹಾಕಿದೆ. ನೆಕ್ಸ್ಟ್ ಒಂದು 2 ಎಕರೆಗೆ ಒಂದು 15,000 ಹಾಕದ ಅನ್ಕೊಂಡಿದ್ದೀನಿ. ಓಕೆ. ನೀವು ಬೇರೆ ರೈತರು ಯಾರ್ಯಾರು ಇದ್ದಾರೆ ನಿಮ್ಮ ಸ್ನೇಹಿತರೆಲ್ಲ, ಅವ್ರಿಗೆ ಈ ಒಂದು ತಳಿನ, ಈ ಒಂದು ಮಾಹಿತಿನ ಕೊಡ್ತೀರಾ? ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಓಕೆ. ಗಿಡ ನೋಡಿದ್ಮೇಲೆ ತುಂಬ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಇಳುವರಿ. ಓಕೆ. ಓಕೆ. ಓಕೆ ಸರ್, ಖಂಡಿತ ಹಾಕ್ತೀನಿ ಸರ್ ಇದು. ಧನ್ಯವಾದಗಳು ಸರ್.